ಬೆಂಗಳೂರು ಭೂಗತ ಲೋಕ ಅಥವಾ ಅಂಡರ್ ವರ್ಲ್ಡ್ ಅಂದ ತಕ್ಷಣ ನೆನಪಾಗುವ ಕೆಲವು ನಟೋರಿಯಸ್ ಹೆಸರುಗಳಲ್ಲಿ ವಿಲ್ಸನ್ ಗಾರ್ಡನ್ ನಾಗಾ ಕೂಡ ಒಬ್ಬ. ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಜೊತೆ ಆರಾಮಾಗಿ ಕುಳಿತು ಟೀ ಕುಡಿಯುತ್ತಾ ದಮ್ ಹೊಡೆಯುತ್ತಾ ರಾಜಾತಿಥ್ಯ ಅನುಭವಿಸ್ತಾ ಇದ್ದ ಇದೇ ವಿಲ್ಸನ್ ಗಾರ್ಡನ್ ನಾಗಾ ಈಗ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಆದ್ರೆ ಆತನಿಗೆ ಆತಿಥ್ಯ ನೀಡಿದ ದಾಸನಿಗೆ ಮಾತ್ರ ಇನ್ನೂ 1 ವರ್ಷ ಜಾಮೀನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಅಷ್ಟಕ್ಕೂ ಯಾರು ಈ ವಿಲ್ಸನ್ ಗಾರ್ಡನ್ ನಾಗಾ? ಸಣ್ಣ ಪುಟ್ಟ ಕಳ್ಳತನ ಮಾಡ್ತಿದ್ದ ಹುಡುಗ ಬೆಂಗಳೂರಿನ ಡಾನ್ ಆಗಿ ಬೆಳೆದಿದ್ದ ಹೇಗೆ? ಜೈಲಿನೊಳಗೆ ಆತ ನಡೆಸ್ತಾ ಇದ್ದ 5 ಸ್ಟಾರ್ ಲಕ್ಸುರಿ ಲೈಫ್ ಸ್ಟೈಲ್ ಹೇಗಿತ್ತು? ಇದೆಲ್ಲವನ್ನ ಈ ಎಪಿಸೋಡ್ ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಈ ನಾಗನ ಕ್ರೈಮ್ ಹಿಸ್ಟ್ರಿ ಕಮ್ಮಿ ಏನಿಲ್ಲ ಶಿವ. ಮೂಲತಃ ಬೆಂಗಳೂರಿನ ಬಡ ಕಾರ್ಮಿಕ ಕುಟುಂಬಕ್ಕೆ ಸೇರಿದ ನಾಗನ ಪೋಷಕರು ಸುಮಾರು 40-45 ವರ್ಷಗಳ ಹಿಂದೆ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದರು. ವಿಲ್ಸನ್ ಗಾರ್ಡನ್ ನಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ದ ಈ ದಂಪತಿಗೆ 3 ಮಕ್ಕಳಿದ್ರು. ನಾಗ ಇನ್ನೂ ಹರಿಯದ ಹುಡುಗನಾಗಿದ್ದಾಗಲೇ ಆ ತಪ್ಪು ಹಾದಿ ಹಿಡಿದ. 2004ರಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಮೊದಲ ರಾಬರಿ ಕೇಸ್ ದಾಖಲಾಯಿತು. 2005ರಲ್ಲಿ ಆಡುಗೋಡಿ ಮತ್ತು ಎಸ್ಆರ್ ನಗರದಲ್ಲಿ 6 ವಾಹನ ಕಳವು ಪ್ರಕರಣಗಳು ದಾಖಲಾದವು. ಈ ಸಣ್ಣ ಪುಟ್ಟ ಕೇಸ್ಗಳಿಂದ ಜೈಲು ಸೇರಿದ್ದ ನಾಗನಿಗೆ ಅಲ್ಲಿ ದೊಡ್ಡ ರೌಡಿ ಶೀಟರ್ಗಳ ಪರಿಚಯವಾಯಿತು. ಸುಲಭವಾಗಿ ಹಣ ಮತ್ತು ಪವರ್ ಗಳಿಸಬಹುದು ಅಂತ ನಂಬಿದ್ದ ನಾಗ ಮೊದಲು ಸುನಿಲ್ ಗ್ಯಾಂಗ್ ಸೇರಿದ. ವಿಚಾರಣಾಧೀನ ಕೈದಿಯಾಗಿದ್ದಾಗ ಈತನಿಗೆ ಭೀಕರ ರೌಡಿ ಸೈಲೆಂಟ್ ಸುನಿಲ್ ಪರಿಚಯವಾಯಿತು. ಆ ದಿನಗಳಲ್ಲಿ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಜೋರಾಗಿದ್ರಿಂದ ಸೈಟ್ ಗಲಾಟೆ ಸೆಟಲ್ಮೆಂಟ್ ಮೂಲಕ ನಾಗ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿ ಗಾರ್ಬೇಜ್ ಕಾಂಟ್ರಾಕ್ಟ್ ಹಾಗೂ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಿದ್ದ. ನಾಗನಿಗೆ ಮೊದಲು ಗೇಟ್ ನಾಗ ಎಂಬ ಹೆಸರಿತ್ತು. 2009ರಲ್ಲಿ ಎಂಡಿಎಂಕೆ ಪಕ್ಷದ ರಾಜಕಾರಣಿ ಹಾಗೂ ರೌಡಿ ಶೀಟರ್ ಗೇಟ್ ಗಣೇಶ್ ಕೊಲೆ ಪ್ರಕರಣದಲ್ಲಿ ಈತನ ಹೆಸರು ಕೇಳಿಬಂತು. ಆ ಬಳಿಕ ವಿಲ್ಸನ್ ಗಾರ್ಡನ್ ಠಾಣೆಯ ವ್ಯಾಪ್ತಿಯಲ್ಲಿ ಈತನ ಹಾವಳಿ ಹೆಚ್ಚಾದ ಕಾರಣ ಭೂಗತ ಲೋಕದಲ್ಲಿ ಈತನ ಹೆಸರು ವಿಲ್ಸನ್ ಗಾರ್ಡನ್ ನಾಗಾ ಎಂದೇ ಫೇಮಸ್ ಆಯಿತು. ತನ್ನ ಬೆಳವಣಿಗೆಗೆ ಅಡ್ಡ ಬರುವವನನ್ನ ನಾಗ ಒಬ್ಬೊಬ್ಬರಾಗಿ ಮುಗಿಸ್ತಾ ಹೋದ. ಈತನ ವಿರುದ್ಧ ಬರೋಬ್ಬರಿ 23ಕ್ಕೂ ಹೆಚ್ಚು ಗಂಭೀರ ಕ್ರಿಮಿನಲ್ ಪ್ರಕರಣಗಳಿದ್ದು, ಅದರಲ್ಲಿ 8 ಕೊಲೆ ಕೇಸ್ಗಳಲ್ಲಿ ಈತ A1 ಆರೋಪಿ. ಆ ಕೊಲೆಗಳ ಪಟ್ಟಿ ನೋಡೋದಾದ್ರೆ 2012ರಲ್ಲಿ ಕಾಟನ್ ಪೇಟೆಯಲ್ಲಿ ರೌಡಿ ಶೀಟರ್ ಗುಪ್ಪನ ಕೊಲೆ, 2014ರಲ್ಲಿ ಮಡಿವಾಳದಲ್ಲಿ ನಕರಬಾಬು ಹತ್ಯೆ ಮತ್ತು ವಿಲ್ಸನ್ ಗಾರ್ಡನ್ ನಲ್ಲಿ ಶ್ರೀನಿವಾಸ್ ಕೊಲೆ, 2016-17ರಲ್ಲಿ ವೈಟ್ ಫೀಲ್ಡ್ ನಲ್ಲಿ ಸುಹೇಲ್ ಕೊಲೆ ಮತ್ತು ಯಲಹಂಕದಲ್ಲಿ ಕಡಬಗಿರಿ ಶ್ರೀನಿವಾಸ ಮೂರ್ತಿ ಅಲಿಯಾಸ್ ಧಾಬಾ ಸೀನಾ ಮೇಲಿನ ಶೂಟೌಟ್ ಕೇಸ್, 2020-21ರಲ್ಲಿ ಜಿಮ್ ಸುಬ್ಬು ಕೊಲೆ, ಶಾಂತಿನಗರದ ಲಿಂಗರಾಜು ಕೊಲೆ, 2023ರಲ್ಲಿ ಸಿದ್ದಾಪುರ ಮಹೇಶ್ ಹತ್ಯೆ. ಈ ಮಹೇಶ್ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿ ಹೊರಬರ್ತಾ ಇದ್ದಂತೆ ಜೈಲಿನ ಮುಂಭಾಗದಲ್ಲೇ ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇದೇ ಕೇಸ್ನಲ್ಲಿ ನಾಗ ಕೋರ್ಟ್ಗೆ ಶರಣಾಗಿ ಜೈಲು ಸೇರಿದ್ದ. ಸಾಮ್ರಾಜ್ಯ ಬೆಳೆದಂತೆ ನಾಗನಿಗೆ ರಾಜಕಾರಣಿಗಳ ಬೆಂಬಲವೂ ಸಿಕ್ಕಿತು. 2023ರ ಚುನಾವಣೆಯ ವೇಳೆ ಈತನನ್ನ ನಗರದಿಂದ ಗಡೀಪಾರು ಕೂಡ ಮಾಡಲಾಗಿತ್ತು. ಇಷ್ಟೆಲ್ಲ ಇದ್ರೂ ನಾಗ ಜೈಲಿನಲ್ಲಿದ್ದಾಗ ಯಾವುದೇ ದೊಡ್ಡ ಉದ್ಯಮಿ ಅಥವಾ ಸ್ಟಾರ್ಗಿಂತ ಕಮ್ಮಿ ಇಲ್ಲದ ಲೈಫ್ ಲೀಡ್ ಮಾಡ್ತಾ ಇದ್ದ. ಈತನ ಲಕ್ಸುರಿ ಲೈಫ್ ಸ್ಟೈಲ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಬ್ರಾಂಡೆಡ್ ಉಡುಪು. ನಟ ದರ್ಶನ್ ಜೊತೆಗಿನ ವೈರಲ್ ಫೋಟೋದಲ್ಲಿ ನಾಗ ಧರಿಸಿದ್ದ ಟೀ ಶರ್ಟ್ ಪ್ಯಾರಿಸ್ ಮೂಲದ ಪ್ರತಿಷ್ಠಿತ ಬಲ್ಮೇನ್ ಕಂಪನಿಯದ್ದು. ಇದರ ಬೆಲೆ ಬರೋಬ್ಬರಿ 15-20 ಸಾವಿರ ರೂಪಾಯಿ. ಖಾಸಗಿ ಜಿಮ್ ಹಾಗೂ ಟ್ರೇನರ್. ಸಿಸಿಬಿ ರೇಡ್ ಮಾಡಿದಾಗ ನಾಗನ ಬ್ಯಾಕರ್ನಲ್ಲಿ ಕೇಜ್ ಗಟ್ಟಲೆ ಡ್ರೈ ಫ್ರೂಟ್ಸ್ ಪತ್ತೆಯಾಗಿದ್ದು, ಪೋಕ್ಸೋ ಕೇಸ್ನಲ್ಲಿ ಜೈಲು ಸೇರಿದ್ದ ಕೈದಿಯೊಬ್ಬ ಈತನಿಗೆ ಪರ್ಸನಲ್ ಜಿಮ್ ಟ್ರೈನರ್ ಆಗಿದ್ದ. ಹುಡುಗರಿಗೆ ಗಿಫ್ಟ್. ಜೈಲಿನಲ್ಲಿದ್ದ ತನ್ನ ಜೊತೆಯ 30 ಹುಡುಗರಿಗೂ ಒಟ್ಟಿಗೆ ಬ್ರಾಂಡೆಡ್ ಟಿ ಶರ್ಟ್, ಕ್ರಾಕ್ಸ್ ಹಾಗೂ ಶೂಗಳನ್ನ ಆರ್ಡರ್ ಮಾಡ್ತಾ ಇದ್ದ. ಜೈಲಿನ ಮೇಂಟೆನೆನ್ಸ್ಗೆಂದೇ ಪ್ರತಿ ತಿಂಗಳು ಲಕ್ಷ ಖರ್ಚು ಮಾಡ್ತಾ ಇದ್ದ ಅನ್ನೋದು ಪೊಲೀಸ್ ಮೂಲಗಳ ಮಾಹಿತಿ. ಜೈಲಿನ 3ನೇ ಬ್ಯಾರಕ್ನಲ್ಲಿದ್ದ ದರ್ಶನ್ ಅಧಿಕಾರಿಗಳ ಕಣ್ತಪ್ಪಿಸಿ ಹೈ ಸೆಕ್ಯೂರಿಟಿ ವಲಯದಲ್ಲಿದ್ದ ನಾಗನ ಬ್ಯಾಕರ್ಗೆ ಭೇಟಿ ನೀಡಿ ಸಿಗರೇಟ್ ಸೇದಿದ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ಈ ಘಟನೆಯ ಬಳಿಕ ಎಚ್ಚೆತ್ತ ಸರ್ಕಾರ ಜುಲೈ 2024ರಲ್ಲಿ ನಾಗನನ್ನ ಬೆಳಗಾವಿಯ ಹಿಂಡಲಾಗ ಜೈಲಿಗೆ ಶಿಫ್ಟ್ ಮಾಡಿತು. ರೌಡಿಗಳ ಭಾಷೆಯಲ್ಲಿ ಇದಕ್ಕೆ ಕಮಾನ್ ಎತ್ತೋದು ಅಂತಾರೆ. ಸದ್ಯ ವಿಲ್ಸನ್ ಗಾರ್ಡನ್ ನಾಗ ಅನಾರೋಗ್ಯದ ಕಾರಣ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದ.
ಈಗ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಸಿಕ್ಕ ಬೆನ್ನಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬೆಂಗಳೂರಿನತ್ತ ಬಂದಿದ್ದಾನೆ. ನಾಗ ಕ್ರೈಂ ಲೋಕಕ್ಕೆ ಇಳಿದ ಮೇಲೆ ಆತನ ತಾಯಿ ಬೇಸತ್ತು ತಮಿಳುನಾಡಿಗೆ ವಾಪಸ್ ಹೋಗಿದ್ದಾರೆ. ಸಹೋದರ ಆಟೋ ಓಡಿಸಿಕೊಂಡು ಗೌರವದಿಂದ ಬದುಕ್ತಾ ಇದ್ದಾರೆ. ಪೊಲೀಸರು ಈತನ ವಿರುದ್ಧ ಕಠಿಣವಾದ ಕೋಕಾ ಕಾಯ್ದೆಯನ್ನ ಜಾರಿಗೊಳಿಸಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿಗಳ ಪ್ರಕಾರ ನಾಗನಿಗೆ ಜೈಲೇ ಸುರಕ್ಷಿತ ಜಾಗ. ಯಾಕಂದ್ರೆ ಆತ ಜೈಲಿನಿಂದ ಹೊರ ಬಂದಂತೆ ಆತನನ್ನ ಮುಗಿಸಲು ಹೊರಗೆ ನೂರಾರು ಶತ್ರುಗಳು ಕಾಯ್ತಾ ಇದ್ದಾರೆ. ಈಗ ರೌಡಿ ಶೀಟರ್ ನಾಗ ಮತ್ತೆ ಹೊರ ಜಗತ್ತಿಗೆ ಬಂದಿರೋದು ಬೆಂಗಳೂರು ಅಂಡರ್ ವರ್ಲ್ಡ್ ನಲ್ಲಿ ಸಂಚಲನ ಮೂಡಿಸಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ವಿಲ್ಸನ್ ಗಾರ್ಡನ್ ನಾಗನ ಕಂಪ್ಲೀಟ್ ಸ್ಟೋರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.